ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. 12 ವರ್ಷಗಳ ನಂತರ ಸೂರ್ಯ ಗುರು ಸಂಯೋಗ ಈ ರಾಶಿಯವರ ಅದೃಷ್ಟ ಬದಲಾಗಲಿದೆ. ಯಾವ ರಾಶಿಯಲ್ಲಿ ಸಂಯೋಗ ಆಗುವಂಥದ್ದು ಮತ್ತು ಯಾವ ರಾಶಿಗಳಿಗೆ ಅದೃಷ್ಟ ಬರುವಂಥದ್ದು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರ್ತಾ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಮರಿಬೇಡಿ. ಹಾಗೆಯೇ ಏನೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆಯನ್ನು ಬರೆದು ಕಳಿಸಿ. ಬರೀ ರಾಶಿ ನಕ್ಷತ್ರವನ್ನು ತಿಳಿಸಿದ್ರೆ ನನಗೆ ಯಾವುದಕ್ಕಂತ ಉತ್ತರ ಕೊಡೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಡೀಟೇಲ್ ಆಗಿ ಬರೆದು ಕಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಸಮಸ್ಯೆ ಜೊತೆಗೆ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಖಂಡಿತವಾಗ್ಲೂ ನಾನು ಆ ಸಮಸ್ಯೆಗೆ ಉತ್ತರ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ನಾನು ನಂಬಿದ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಹಾಗೆ ಜ್ಯೋತಿಷಕ್ಕೆ ಅಥವಾ ಆಧ್ಯಾತ್ಮಿಕ ಸಂಬಂಧಪಟ್ಟ ಪ್ರಶ್ನೆ ಇದ್ದರೂ ಕೇಳ್ಬೋದು. ಅದರ ಬಗ್ಗೆ ನಾನು ಬೇಕಿದ್ದರೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಆ ಒಂದು ವಿಷಯದ ಬಗ್ಗೆ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇರ್ತೇನೆ. ಹಾಗೆಯೇ ಕೊರಗಜ್ಜ ದೈವ, ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನೂ ಯಾವತ್ತೂ ನಿಮ್ಮ ಮೇಲೆ ಇರುತ್ತೆ. ಹಾಗೆಯೇ ಏಪ್ರಿಲ್ 13ರಂದು ಸೂರ್ಯನು ಮೇಷರಾಶಿಗೆ ಚಲಿಸುವಂಥದ್ದು. 12 ವರ್ಷಗಳ ನಂತರ ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಗುರುಗಳ ಸಂಯೋಗ ರೂಪುಗೊಳ್ಳುವಂಥದ್ದು. ಇದು ಈ ಕೆಲವು ರಾಶಿಯವರಿಗೆ ತುಂಬಾ, ನಾನು ಹೇಳ್ತೇನೆ, ಪ್ರತಿ ಸಲ ಹೇಳ್ತೇನೆ, ಖಂಡಿತವಾಗ್ಲೂ ಇದು ನಿಜ ಆಗುವಂಥದ್ದು. ಅವರವರ ನಂಬಿಕೆ ಮೇಲೆ ಬಿಟ್ಟಿದೆ. ಖಂಡಿತವಾಗ್ಲೂ ನೀವು ಕರೆಕ್ಟಾಗಿ ನೋಡಿದರೆ ಖಂಡಿತವಾಗ್ಲೂ ನಾನು ಏನು ವಿಷಯ ಹೇಳ್ತೇನೆ, ಒಂದೊಂದು ಗ್ರಹಗಳ ಸಂಚಾರ ಒಂದೊಂದು ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗೂ ಹಾಗೇ ಆಗುತ್ತೆ. ಅದಕ್ಕೆ ಹೇಳೋದು ನಾನು, ಒಂದು 4 ದಿನವೋ 5 ದಿನವೋ 1 ತಿಂಗಳು ಆದರೂ ಪರವಾಗಿಲ್ಲ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಥವಾ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಒಳ್ಳೆಯದಾದರೆ ಒಳ್ಳೆಯದಲ್ವ. ಹಾಗೆಯೇ ಪ್ರತಿಯೊಂದು ಗ್ರಹ ಸಂಚಾರ ಪ್ರತಿಯೊಂದು ರಾಶಿಗೆ ಕೂಡ ಅದರ ಪ್ರತಿಫಲ ಇದ್ದೇ ಇರುತ್ತೆ. ಏಪ್ರಿಲ್ 13ರಿಂದ ಸೂರ್ಯನ ಮೇಷರಾಶಿಯಲ್ಲಿ ಸಾಗಲಿರುವಂಥದ್ದು. ಈ ರೀತಿಯಾಗಿ 12 ವರ್ಷಗಳ ನಂತರ ಮೇಷರಾಶಿಯಲ್ಲಿ ಸೂರ್ಯ ಗುರುವಿನ ಸಂಯೋಗ, ಇದು ಬಹಳ ಅಪರೂಪದ ಸಂಯೋಗ ಅಂತಲೇ ಹೇಳ್ಬೋದು. ವೈದಿಕ ಜ್ಯೋತಿಷದ ಪ್ರಕಾರ ಜಾತಕದಲ್ಲಿ ಸೂರ್ಯ ಪ್ರಕಾಶಮಾನ ಆಡಳಿತಾತ್ಮಕ ಕಾರ್ಯಗಳಿಗೆ ಕಾರಣವಾದ ಗ್ರಹ. ಗುರುವು ಜ್ಞಾನ, ಬುದ್ಧಿವಂತಿಕೆ, ಅದೃಷ್ಟ ಇತ್ಯಾದಿಗಳ ಕಾರಣವಾಗುವಂಥ ಗ್ರಹ. ಈ ಚಿಹ್ನೆಗಳು ವಿಪರೀತ ತಮ್ಮ ಜೀವನದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ಕಾಣುತ್ತವೆ. ಆ ರಾಶಿ ಚಿಹ್ನೆಗಳು ಯಾವುದು ಅನ್ನೋದನ್ನು ನೋಡ್ತಾ ಇದ್ದರೆ ಮಿಥುನ ರಾಶಿ. 12 ವರ್ಷಗಳ ನಂತರ ಗುರು ಸೂರ್ಯನ ಸಂಯೋಗದಿಂದ ಮಿಥುನ ರಾಶಿಯವರಿಗೆ ಹೆಚ್ಚಿನ ಲಾಭ. ಈ ಸಮಯದಲ್ಲಿ ನೀವು ಜೀವನದ ಎಲ್ಲ ಕ್ಷೇತ್ರಗಳ ಅತ್ಯುತ್ತಮ ಅವಕಾಶಗಳನ್ನು ಪಡೆಯುವಂಥದ್ದು ಮತ್ತು ಕುಟುಂಬ ಪ್ರೀತಿ ಪಾತ್ರದ ಬೆಂಬಲವನ್ನು ಪಡೆಯುವಂಥದ್ದು. ಉದ್ಯೋಗಸ್ಥರಿಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳು ಸಿಗುವಂಥದ್ದು. ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಪಡೆಯಬಹುದು. ವ್ಯವಹಾರದಲ್ಲಿ ಸರಿಯಾದ ವಿಧಾನದೊಂದಿಗೆ ನೀವು ವ್ಯಾಪಾರ ಪಾಲುದಾರರಿಂದ ಉತ್ತಮ ಲಾಭ, ಉತ್ತಮ ಬೆಂಬಲ ಮತ್ತು ಸೂರ್ಯ ಮತ್ತು ಗುರುವಿನ ಅಪರೂಪದ ಸಂಯೋಜನೆಯಿಂದಾಗಿ ಕುಟುಂಬದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ಇರುವಂಥದ್ದು ಮತ್ತು ಅನೇಕ ಪ್ರಭಾವಿ ಜನರೊಂದಿಗೆ ಸಂವಹನವು ಹೆಚ್ಚಾಗುವಂಥದ್ದು ಈ ಒಂದು ಸಮಯದಲ್ಲಿ. ಅಂದರೆ ಎಲ್ಲ ವಿಷಯದಲ್ಲೂ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ಜನರು ಸೂರ್ಯ ಮತ್ತು ಗುರು ಅಪರೂಪದ ಸಂಯೋಜನೆಯಿಂದ ಪ್ರಗತಿಗೆ ಅನೇಕ ಅದ್ಭುತ ಅವಕಾಶಗಳನ್ನು ಪಡೆಯುವಂಥದ್ದು. ಈ ಸಮಯದಲ್ಲಿ ನೀವು ಉತ್ತಮ ಹಣವನ್ನು ಗಳಿಸುವ ಸ್ಥಿತಿಯಲ್ಲಿ ಕಾಣುವಿರಿ. ನೀವು ಮಾಡುತ್ತಿರುವ ಪ್ರಯತ್ನಗಳು ಸಹ ಸಂಪೂರ್ಣವಾಗಿ ಯಶಸ್ವಿಯಾಗುವಂಥದ್ದು. ಉದ್ಯೋಗಸ್ಥರು ಮತ್ತು ಉದ್ಯಮಿಗಳು ಉತ್ತಮ ಲಾಭವನ್ನು ಪಡೆಯುವಂಥದ್ದು. ಗ್ರಹಗಳ ಶುಭ ಪ್ರಭಾವದಿಂದಾಗಿ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು. ವೈವಾಹಿಕ ಜೀವನದ ಬಗ್ಗೆ ಮಾತನಾಡುತ್ತಾ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಮತ್ತು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ನಿಮ್ಮ ಕಡೆ ಅದೃಷ್ಟವಿದ್ದರೆ ನೀವು ಸರ್ಕಾರದ ಯೋಜನೆಗಳಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ಕುಟುಂಬದ ಸದಸ್ಯರಿಗೆ ಸರ್ಕಾರ ಉದ್ಯೋಗ ಕೂಡ ಸಿಗಬಹುದು. ಹಾಗೆಯೇ ತುಲಾರಾಶಿ. 12 ವರ್ಷಗಳ ನಂತರ ಸೂರ್ಯ ಮತ್ತು ಗುರುಗಳ ಅಪರೂಪದ ಸಂಯೋಜನೆ ತುಲಾರಾಶಿ ಜನಜೀವನದಲ್ಲಿ ಹೊಸ ಭರವಸೆ ಕಿರಣವನ್ನು ತರುವಂಥದ್ದು. ಈ ಅವಧಿಯಲ್ಲಿ ಉತ್ತಮ ಪ್ರಮಾಣದ ಹಣವನ್ನು ಗಳಿಸುವುದರ ಜೊತೆಗೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಪ್ರಗತಿಯನ್ನು ನೋಡಿ ಸಂತೋಷ ಪಡುವಂಥದ್ದು. ನೀವು ಚಿಂತಿಸ್ತಾ ಇದ್ದ ಮತ್ತು ಪೂರ್ಣಗೊಳಿಸಲು ಆತುರ ಪಡ್ತಾ ಇದ್ದ ಕಾರ್ಯಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವಂಥದ್ದು ಮತ್ತು ಹೊಸ ಆಸ್ತಿ, ವಾಹನ ಖರೀದಿಸುವ ಸಾಧ್ಯತೆ, ಕುಟುಂಬದ ಅಗತ್ಯಗಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವಂಥದ್ದು ಮತ್ತು ಯಾವುದೇ ಪ್ರಮುಖ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಗ್ರಹಗಳ ಶುಭ ಪ್ರಭಾವದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುವಂಥದ್ದು. ಇದು ತುಲಾರಾಶಿಯವರಿಗೆ ಈ ಒಂದು ಸಂಯೋಗದಿಂದ 2 ಗ್ರಹಗಳ ಸಂಯೋಗ ನಿಮಗೆ ಒಳ್ಳೆಯ ಒಂದು ಸಮಯವನ್ನು ತರುವಂಥದ್ದು. ಮತ್ತು ನಿಮಗೆ ಈಗ ಪ್ರೆಸೆಂಟ್ ಗುರುಬಲ ಕೂಡ ಇರುವಂಥದ್ದು. ಯಾರಿಗೆ ತುಲಾರಾಶಿಗೆ ಏಪ್ರಿಲ್ 30th ತನಕ ಇದೆ ಗುರುಬಲ. ಪಂಚಮಾಷ್ಟಮಿ ಇದ್ದರೂ ಗುರುಬಲ ಇರುವಂಥದ್ದು. ಹಾಗೆಯೇ ಧನುರಾಶಿ. ಸೂರ್ಯ ಮತ್ತು ಗುರುವಿನ ಅಪರೂಪದ ಸಂಯೋಜನೆ ಧನುರಾಶಿ ಜನರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಸಾಧ್ಯವಾಗುವಂಥದ್ದು. ಈ ಸಮಯದಲ್ಲಿ ನೀವು ಪ್ರಯಾಣಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ಕುಟುಂಬದಲ್ಲಿ ಕೆಲವು ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ಕುಟುಂಬದ ಸದಸ್ಯರಿಗೆ ಕೆಲಸ ಸಿಗಬಹುದು, ಅದು ಎಲ್ಲರಿಗೂ ಸಂತೋಷವನ್ನು ನೀಡುವಂಥದ್ದು ಮತ್ತು ನೀವು ಹೆಚ್ಚು ಹಣವನ್ನು ಗಳಿಸುವ ಸ್ಥಿತಿಯಲ್ಲಿ ಇರುತ್ತೀರಿ. ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗುವಂಥದ್ದು ಮತ್ತು ನೀವು ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತೀರಿ. ಯಾವುದೇ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಸರಿಯಾಗಿ ನಡೆಯದಿದ್ದರೆ ಈ ಅವಧಿಯಲ್ಲಿ ಸಂಬಂಧಗಳು ಸುಧಾರಿಸುವಂಥದ್ದು ಮತ್ತು ಎಲ್ಲ ರೀತಿಯ ತಪ್ಪು ಗ್ರಹಿಕೆಗಳನ್ನು ಕೂಡ, ಏನಾದರೂ ತಪ್ಪು ಗ್ರಹಿಕೆ ಇದ್ದರೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಮೇಲೆ ಅದೆಲ್ಲ ದೂರವಾಗುವಂಥದ್ದು ತುಂಬಾ ಒಳ್ಳೆಯದಾಗಿರುತ್ತೆ. ಮತ್ತು
ಒಂದು ಏನಾದರೂ ಸಂಬಂಧದಲ್ಲಿ ಬಿರುಕು ಬಿಟ್ಟಿದ್ದರೆ ಅಥವಾ ಮಾತಾಡೋದು ಕಮ್ಮಿ ಇದ್ದರೆ ಈ ಸಮಯದಲ್ಲಿ ಎಲ್ಲವೂ ಸರಿಯಾಗುವಂಥದ್ದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕುಂಭರಾಶಿ. ಈ ಒಂದು 12 ವರ್ಷಗಳ ನಂತರ ಸೂರ್ಯ ಮತ್ತು ಗುರುಗಳ ಅಪರೂಪದ ಸಂಯೋಜನೆಯು ಕುಂಭರಾಶಿಯವರಿಗೂ ಕೂಡ ತುಂಬ ಶುಭವಾಗುವಂಥದ್ದು. ಈ ಅವಧಿಯಲ್ಲಿ ಕೆಲಸ ಮಾಡುವ ಜನರು ತಮ್ಮ ಅಧಿಕಾರಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ. ಇದು ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತೆ. ಈ ರಾಶಿಚಕ್ರ ಚಿಹ್ನೆಯ ಒಂಟಿ ಜನರು ಈ ಅವಧಿಯಲ್ಲಿ ಸಂಬಂಧವನ್ನು ಪಡೆಯಬಹುದು. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಜನರು ಈ ಅವಧಿಯಲ್ಲಿ ಒಳ್ಳೆಯ ಒಂದು ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇರುವಂಥದ್ದು ಮತ್ತು ಒಳ್ಳೆಯ ಸುದ್ದಿಯನ್ನು ಕೇಳಬಹುದು. ಹಾಗೆಯೇ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಸುಲಭವಾಗಿ ಉತ್ತಮ ಲಾಭವನ್ನು ಪಡೆಯುವಂಥದ್ದು ಮತ್ತು ಬೇರೆ ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಬಹುದು ನಿಮ್ಮ ಕಡೆ ಅದೃಷ್ಟವಿದ್ದರೆ. ಹಾಗೆಯೇ ಈ ಎಲ್ಲ ರಾಶಿಗಳಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಈ ಒಂದು ಅವಧಿ ಏನಾದರೂ ನಿಮ್ಮ ಒಂದು ಕುಂಭರಾಶಿಯವರ ಕೆಲಸ ಅಪೂರ್ಣವಿದ್ದರೆ ಅದು ಈ ಸಮಯದಲ್ಲಿ ಪೂರ್ಣಗೊಳ್ಳುವಂಥದ್ದು ಮತ್ತು ನಿಮ್ಮ ಬಾಕಿ ಇರುವ ಹಣವನ್ನು ಸಹ ಮರುಪಡೆಯಬಹುದು. ಎಲ್ಲೊಂದು ಹಣ ಬಂದಿರೋದಿಲ್ಲ, ಅದು ಈ ಸಮಯದಲ್ಲಿ ಕೈಗೆ ಬರುತ್ತೆ. ಇವೆಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.